ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದ್ರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನಾದ್ರು ಆಗಿದ್ರಂತಂದ್ರೆ ಸೊ ನಿಮ್ಗೆ ಒಂದು ಇನ್ಸೆಂಟಿವ್ ಅಂತ ಬರುತ್ತೆ. ಗೌರ್ಮೆಂಟ್ ಕಡೆಯಿಂದ ಒಂದು ಇನ್ಸೆಂಟಿವ್ ಅಂತ ಸಿಗುತ್ತೆ. ಸೊ ಆ ಇನ್ಸೆಂಟಿವ್ ಅನ್ನ ನೀವು ಆನ್ಲೈನ್ ಅಲ್ಲಿ ಯಾವ ತರ ಅಪ್ಲೈ ಮಾಡೋದು, ಅದೇ ರೀತಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಅದೇ ರೀತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ನೀವೇನ್ ಮಾಡಬೇಕು, ಸೇವಾ ಸಿಂಧು ಅನ್ನ ಲಾಗಿನ್ ಆಗಬೇಕು. ಸೊ ಇಲ್ಲಿ ನೋಡ್ಬೋದು ಸೇವಾ ಸಿಂಧು, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಸೇವಾ ಸಿಂಧು ಲಾಗಿನ್ ಆಗ್ಬೇಕಂದ್ರೆ ಮೊದಲು ರಿಜಿಸ್ಟರ್ ಆಗಬೇಕು. ನೀವು ರಿಜಿಸ್ಟರ್ ಯಾವ ತರ ಆಗೋದು ಅನ್ನೋದನ್ನ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ಹೋಗ್ಬಿಟ್ಟು ವಿಡಿಯೋನ ನೋಡ್ಬೋದು, ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಏನ್ ಮಾಡಿ, ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಸೇವಾ ಸಿಂಧು ಅಲ್ಲಿ ಇರುವಂತಹ ಅಷ್ಟು ಒಂದು ಏನಾಗುತ್ತೆ ಸರ್ವಿಸಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಮಾಡಿ ಇಂಟರ್ ಕ್ಯಾಸ್ಟ್ ಅಂತ. ಸೊ ಇಂಟರ್ ಕ್ಯಾಸ್ಟ್ ಅಂತ ಹಾಕಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಎರಡು ತರ ಒಂದು ಅಪ್ಲಿಕೇಶನ್ಸ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ಸೆಂಟಿವ್ ಫಾರ್ ಇಂಟರ್ ಕ್ಯಾಸ್ಟ್ ಮ್ಯಾರಿಡ್ ಕಪಲ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅದೇ ರೀತಿ ಇನ್ಸೆಂಟಿವ್ ಫಾರ್ ಇಂಟರ್ ಕ್ಯಾಸ್ಟ್ ಮ್ಯಾರಿಡ್ ಕಪಲ್, ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಅಂತ ಇರುತ್ತೆ. ಸೊ ಎರಡು ಡಿಪಾರ್ಟ್ಮೆಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಗೆ ಏನ್ ಮಾಡೋಣ, ನಾವು ಫಸ್ಟ್ ಒನ್ ಓಪನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ಓಪನ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ಪ್ರೋತ್ಸಾಹ ಧನ ಅಂತ ಸಿಗುತ್ತೆ. ಸೊ ಕೆಳಗಡೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅಪ್ಲಿಕಂಟ್ ಡೀಟೇಲ್ಸ್, ಇಲ್ಲಿ ನೀವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅಪ್ಲಿಕಂಟ್ ಯಾರಿರ್ಬೇಕಪ್ಪ ಅಂತಂದ್ರೆ SC. ಸೊ SC ಒಂದು ಕ್ಯಾಟಗರಿಗೆ ಯಾರು ಬಿಲಾಂಗ್ಸ್ ಆಗ್ತಾರಲ್ಲ, ಸೊ ಅವರಿಗೆ ಫಸ್ಟ್ ಅವರು ಅಪ್ಲಿಕೆಂಟ್ ಇರಬೇಕು. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಅಪ್ಲಿಕೆಂಟ್ ಆಧಾರ್ ನಂಬರ್ ಅನ್ನ ಹಾಕಿ, ಅದೇ ರೀತಿ ಅವರ ಹಸ್ಬೆಂಡ್ ಅಥವಾ ವೈಫ್ ಆಧಾರ್ ನಂಬರ್ ಅನ್ನ ಹಾಕಿ. ನೆಕ್ಸ್ಟ್ ಅರ್ಜಿದಾರರ ಹೆಸರು, ಅವರ ಸಂಗಾತಿಯ ಹೆಸರು. ನೆಕ್ಸ್ಟ್ ಅದೇ ರೀತಿ ಜೆಂಡರ್ ಹಾಕಿ ಅಪ್ಲಿಕೆಂಟ್ ಕ್ಯಾಸ್ಟ್ ಯಾವ್ದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು SC. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಸ್ಪಾನ್ಸ್ ಅಂದ್ರೆ ಸಂಗಾತಿಯ ಜಾತಿ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಇರುವಂತಹ ಅಷ್ಟು ಒಂದು ಇನ್ಫಾರ್ಮೇಶನ್ ಏನು ಇದೆ ಅದನ್ನ ಅಷ್ಟು ಫಿಲ್ ಮಾಡಿ. ನೆಕ್ಸ್ಟ್ ಸಬ್ ಕ್ಯಾಸ್ಟ್ ಕೇಳುತ್ತೆ. ಸೊ ಸಬ್ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಕೂಡ ಸಬ್ ಕ್ಯಾಸ್ಟ್ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ರೆಸ್ ಕೇಳುತ್ತೆ, ಇಬ್ಬರದು ಅಡ್ರೆಸ್ ಅನ್ನ ಹಾಕಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೇಳುತ್ತೆ, ತಾಲೂಕ್ ಕೇಳುತ್ತೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ, ಇಬ್ಬರದು ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ನೆಕ್ಸ್ಟ್ ಅದೇ ರೀತಿ ಹುಟ್ಟಿದ ಸ್ಥಳ ಕೇಳುತ್ತೆ, ಅದನ್ನ ಹಾಕಿ. ಏನ್ ಕೆಲಸ ಮಾಡಿದಿರ ಅದನ್ನು ಕೂಡ ಕೇಳುತ್ತೆ, ಅದನ್ನು ಹಾಕಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಕೇಳುತ್ತೆ, ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಸೊ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಸೊ ಇಲ್ಲಿ ನೋಡ್ಬೋದು ಯಾವ್ದಿದೆ BPL, APL, ಅಂತೋದಯ, ನೋ ರೇಷನ್ ಕಾರ್ಡ್. ಸೊ ಯಾವ್ದಿದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಕಂಪಲ್ಸರಿಯಾಗಿ ಬೇಕಾಗತ್ತೆ. ಸೊ ಕಂಪಲ್ಸರಿಯಾಗಿ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದ್ರದ್ದು RD ನಂಬರ್ ಕಂಪಲ್ಸರಿ ಆಗಿಬೇಕು, ಅದನ್ನ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಇನ್ಕಮ್ದು ಕೂಡ ಇರಬೇಕು, ಅದನ್ನು ಕೂಡ ಬೇಕಾಗುತ್ತೆ. ಅಪ್ಲಿಕೆಂಟ್ ಇನ್ಕಮ್ ಎಷ್ಟಿದೆ ಅದೆಲ್ಲ, ಟೋಟಲ್ ಇನ್ಕಮ್ ಎಷ್ಟಿದೆ. ನೆಕ್ಸ್ಟ್ ಅಪ್ಲಿಕೆಂಟ್ ಕ್ಯಾಸ್ಟ್, ಅಪ್ಲಿಕೆಂಟ್ ಸಬ್ ಕ್ಯಾಸ್ಟ್. ನೆಕ್ಸ್ಟ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ನಂಬರ್. ಸೊ ಮ್ಯಾರೇಜ್ ರಿಜಿಸ್ಟ್ರೇಷನ್ ಯಾವ ತರ ಅಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕು ಕಂಪಲ್ಸರಿಯಾಗಿ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರ್ಬೇಕು. ಸೊ ನೀವೇನು ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದ್ರೆ ಯಾವ ತರ ರಿಜಿಸ್ಟರ್ ಆಗೋದು ಆನ್ಲೈನ್ ಅಲ್ಲಿ ಅನ್ನೋದನ್ನು ಕೂಡ ನಾನು ಹಳೆ ಒಂದು ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಬೇಕಂದ್ರೆ ನೋಡ್ಬೋದು. ನೆಕ್ಸ್ಟ್ ಮ್ಯಾರೇಜ್ ಡೇಟ್, ಅದೇ ರೀತಿ ರಿಜಿಸ್ಟ್ರೇಷನ್ ದಿನಾಂಕ. ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಮದುವೆ ಆಯಿತು, ಒಟ್ಟಿಗೆ ಇದ್ದೀರಾ ಇಲ್ವಾ. ಸೊ ಇದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಕೇಳುತ್ತೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಡಿಕ್ಲರೇಷನ್ ಅಲ್ಲಿ ನೀವು ಅಗ್ರಿ ಅಂತ ಕೊಟ್ಬಿಟ್ಟು ಏನ್ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಪ್ರಿವ್ಯೂ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಏನೇನು ಫಿಲ್ ಮಾಡಿದಿರಲ್ಲ ಅದಷ್ಟು ಓಪನ್ ಆಗುತ್ತೆ. ಅದನ್ನ ನೀವು ಏನ್ ಮಾಡಿ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಸೊ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ಕೇಳುತ್ತೆ ಫಸ್ಟ್. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇತ್ತಪ್ಪ ಅಂದ್ರೆ ಕೆಳಗಡೆ ಬಂದ್ರೆ ನಿಮಗೆ ಎಡಿಟ್ ಆಪ್ಷನ್ ಅಂತ ಸಿಗುತ್ತೆ. ಸೊ ಅದನ್ನ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಎಲ್ಲಿ ಮಿಸ್ಟೇಕ್ ಇದೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಫಿಲ್ ಆದ ಮೇಲೆ ಕೆಳಗಡೆ ನೀವು ತಿರ್ಗಾ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ್ಮೇಲೆ ಮತ್ತೆ ತಿರ್ಗಾ ಪ್ರಿವ್ಯೂ ಓಪನ್ ಆಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಅಟ್ಯಾಚ್ ಅನೆಕ್ಸರಸ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅಷ್ಟನ್ನು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿ
ಏನೇನು ಕೇಳಿರುತ್ತೆ ಆಲ್ಮೋಸ್ಟ್ ನಿಮಗೆ ಕ್ಯಾಸ್ಟ್ ಇನ್ಕಮ್ಮು, ನೆಕ್ಸ್ಟ್ ಆಧಾರ್ ಕಾರ್ಡ್ ಕೇಳಿರುತ್ತೆ, ನೆಕ್ಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳಿರುತ್ತೆ, ನಿಮ್ಮ ಫೋಟೋಸ್ ಕೇಳಿರುತ್ತೆ, ಅಷ್ಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಅಕ್ನಾಲಜ್ಮೆಂಟ್ ಜನರೇಟ್ ಆದ ಮೇಲೆ ನೀವೊಂದು ಆ ಅಕ್ನಾಲಜ್ಮೆಂಟ್ ಅನ್ನ ತಗೊಂಡು ನೀವೇನ್ ಮಾಡೋದಪ್ಪ ಅಂತಂದ್ರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೊ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಕೂಡ ಮಾಡ್ಬೋದು. ಯಾಕಂತಂದ್ರೆ ಇದು ಗೌರ್ಮೆಂಟ್ ಯಾವ ತರ ಅಂತಂದ್ರೆ ನಾವು ಆನ್ಲೈನ್ ಹಾಕಿ ಸುಮ್ಮನೆ ಕೂತ್ಕೊಂಡ್ರೆ ಅದು ಚೆಕ್ ಮಾಡಲ್ಲ. ಸೊ ಯಾರು ಬಂದಿಲ್ಲ, ಯಾಕೆ ಸುಮ್ಮನೆ ನಾವು ಪ್ರೊಸೆಸ್ ಮಾಡಬೇಕು ಅಂತ. ಸೊ ನೀವೇನಾದ್ರೂ ಹೋಗ್ಬಿಟ್ಟು ಅಲ್ಲಿ ಒಂದು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕೊಟ್ರಪ್ಪ ಅಂತಂದ್ರೆ ಸೊ ಅಪ್ಲಿಕೇಶನ್ ಪ್ರೊಸೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಇದರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಬೇಗ ಪ್ರೊಸೆಸ್ ಆಗ್ಬಿಟ್ಟು ನಿಮ್ಮ ಒಂದು ಇನ್ಸೆಂಟಿವ್ ಅಮೌಂಟ್ ಏನಿರುತ್ತೆ ಅದು ಬ್ಯಾಂಕಿಗೆ ಬಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ಇನ್ಸೆಂಟಿವ್ ಅನ್ನ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.